ತಾರೀಕು 26ರಂದು ಏಪ್ರಿಲ್ 2024 ಚುನಾವಣೆ ನಡೆಯಲಿದೆ ದಕ್ಷಿಣ ಕನ್ನಡ ಜಿಲ್ಲೆಗೆ. ಎಲ್ಲ ಮತದಾರರ ಬಾಂಧವರಲ್ಲಿ ನನ್ನ ವಿನಂತಿ, ಕಾಂಗ್ರೆಸ್ ಪಕ್ಷದ ಓರ್ವ ಪ್ರಾಮಾಣಿಕ, ನಿಷ್ಠಾವಂತ, ನಿಷ್ಕಳಂಕ ಮನಸ್ಸುಳ್ಳಂತಹ ಹಸನ್ಮುಖಿ ಹಾಗೂ ಎಲ್ಲ ಧರ್ಮದವರನ್ನು ಪ್ರೀತಿಸುವ, ನಿಜ ಜೀವನದಲ್ಲಿ ರಾಮನ ಆದರ್ಶವನ್ನು ಪಾಲಿಸುತ್ತಾ ಗುರುನಾರಾಯಣ ಸ್ವಾಮಿಗಳ ತತ್ವವನ್ನು ತನ್ನ ಜೀವನದಲ್ಲಿ ಅಳವಡಿಸಿ ಜನಸೇವಕನಾಗಿ ಆಯ್ಕೆಯಾಗಲು ಯೋಗ್ಯ ವ್ಯಕ್ತಿ ಪದ್ಮರಾಜ್ ಆರ್ ಪೂಜಾರಿ ಅವರನ್ನು ತಾವು ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ದೆಹಲಿಯ ಪಾರ್ಲಿಮೆಂಟ್ಗೆ ಕಳಿಸಬೇಕು ಎಂಬುದು ನನ್ನ ವಿನಮ್ರ ವಿನಂತಿ. ಅತ್ಯಂತ ಹಿರಿಯರಾದಂತಹ ಶ್ರೀಮಾನ್ ಜನಾರ್ದನ ಪೂಜಾರಿಯವರು ಈ ದೇಶ ಕಂಡ ಅಪ್ರತಿಮ ನಾಯಕರು, ಸೇವಕರು. ಅವರ ಗರಡಿಯಲ್ಲಿ ಪಳಗಿದಂತಹ ಶ್ರೀಮಾನ್ ಪದ್ಮರಾಜವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಅಂತಹ ವಿಶಾಲ ಆಳದ ಮರದ ಅಡಿಯಲ್ಲಿ ನಡೆದಾಡುವ ದೇವರು, ಕಣ್ಣೇ ಕಾಣುವ ದೇವರು ಎಂಬಂತಹ ನಾರಾಯಣ ಗುರುಗಳ ಶಿಷ್ಯರಾದಂತಹ ಜನಾರ್ದನ ಪೂಜಾರಿಯವರ ಗರಡಿಯಲ್ಲಿ ಪಳಗಿದಂತಹ ಶ್ರೀಮಾನ್ ಪದ್ಮರಾಜ್ ಆರ್ ಎಂಬಂತಹ ಈ ಆಲದ ಮರಕ್ಕೆ ತಾವು ಮತವನ್ನು ನೀಡಿ ಗೆಲ್ಲಿಸುವ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತೆ ಸಾಮರಸ್ಯದ ಕೊಡುಗೆಯನ್ನು ನೀಡಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತೆ ಅಭಿವೃದ್ಧಿಯ ಪಥವನ್ನು ಹಾಗೂ ಅನೇಕ ಯೋಚನೆಗಳನ್ನು ಉಳ್ಳಂತಹ ಪದ್ಮರಾಜ್ ಆರ್ ರವರನ್ನು ಗೆಲ್ಲಿಸಿ ದೆಹಲಿಯ ಪಾರ್ಲಿಮೆಂಟ್ಗೆ ಕಳಿಸಿದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತೆ ಅಭಿವೃದ್ಧಿಯ ಗತವೈಭವ ಮರುಕಳಿಸಲು ತಾವು ಅವಕಾಶ ಮಾಡಿದಂತಾಗ್ತದೆ. ಆದ್ದರಿಂದ ಯಾವುದೇ ನೋಟ ಅಥವಾ ಈ ತಮ್ಮ ಅಮೂಲ್ಯವಾದಂಥ ವೋಟನ್ನು ನೋಟಾಕ್ಕೆ ಹಾಕದೆ ಕಾಂಗ್ರೆಸ್ ಪಕ್ಷದ ಪದ್ಮರಾಜ್ ಆರ್ ರವರಿಗೆ ಹಾಕಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸುವಲ್ಲಿ ತಮ್ಮ ಅಮೂಲ್ಯ ಮತ ಕೊಡುಗೆಯಾಗಲಿ ಎನ್ನುವುದೇ ನನ್ನ ವಿನಮ್ರ ವಿನಂತಿ. ಜೈ ಹಿಂದ್.